ಕರ್ನಾಟಕ ರಾಜ್ಯದಲ್ಲಿ ಅರ್ಥಹೀನವಾದ ರಾಜಕಾರಣವನ್ನ ಮಾಡ್ತಾ ಇರೋದು ನಾವೆಲ್ಲ ಕೂಡ ಕಾಣ್ತಾ ಇದ್ದೀವಿ. ರಾಜ್ಯದ ಜನ ಅಸಹ್ಯ ಪಡೋ ರೀತಿಯಲ್ಲಿ ದೊಡ್ಡ ದೊಡ್ಡ ನಾಯಕರ ನಡವಳಿಕೆಗಳು ಹಾಸ್ಯಾಸ್ಪದ. ಮೊನ್ನೆ ರಾಜಭವನ್ ಚಲೋ ಒಂದು ರೀತಿಯ ಸರ್ಕಾರಿ ಕಾರ್ಯಕ್ರಮವನ್ನೇ ಕಾಂಗ್ರೆಸ್ಸಿನ ಪ್ರಮುಖರು ಮಾಡಿದರು. ಅದರಲ್ಲಿ ಪ್ರಮುಖವಾದ ಬೇಡಿಕೆ ಎಚ್ ಡಿ ಕುಮಾರಸ್ವಾಮಿ, ಮುರುಗೇಶ್ ನಿರಾಣಿ, ಶಶಿಕಲಾ ಜೊಲ್ಲೆ, ಜನಾರ್ದನ್ ರೆಡ್ಡಿ ಇವರೆಲ್ಲರೂ ಕೂಡ ಪ್ರಾಸಿಕ್ಯೂಷನ್ಗಾಗಿ ಬಿಗಿಪಟ್ಟು ಇದು ಕಾಂಗ್ರೆಸ್ ನಾಯಕರಿಂದ ಪ್ರತಿಭಟನೆ ರಾಜಭವನ್ ಚಲೋ. ಕೊನೆಗೆ ಹೊರಗೆ ಬಂದಂತ ತಿರುಳೇನು, ಇವ್ರ ಯಾರ ಮೇಲೂ ಕೂಡ ಪ್ರಾಸಿಕ್ಯೂಷನ್ಗೆ ಅಪ್ಲಿಕೇಶನ್ನೇ ಯಾರೂ ಹಾಕಿಲ್ಲ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ವಿಧಾನಸೌಧ ಅದರ ಮುಂದೆ ಧರಣಿ, ಡಿ.ಕೆ.ಶಿ ನೇತೃತ್ವದಲ್ಲಿ ಗವರ್ನರ್ ಭೇಟಿ. ಹೇಳಿಕೆಗಳೇನು? ಸಿದ್ದರಾಮಯ್ಯನವ್ರ ಮೇಲೆ ಮಾತ್ರ ಪ್ರಾಸಿಕ್ಯೂಷನ್ ಆಗ್ತಾ ಇದ್ದಾರೆ, ಉಳಿದಂತ 4 ಜನ ಮೇಲೆ ಪ್ರಾಸಿಕ್ಯೂಷನ್ ಯಾಕಾಗಿಲ್ಲ? ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ, ಇದು ರಾಜ್ಯಪಾಲರು ಮಾಡ್ತಾ ಇರೋಂಥ ಧೋರಣೆ. ಇಷ್ಟಕ್ಕೆ ನಿಲ್ಲಿಲ್ಲ. ಇಡೀ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯಪಾಲರ ಭಾವಚಿತ್ರಕ್ಕೆ ಚಪ್ಪಲಿಯಿಂದ ಹೊಡೆದ್ರು. ರಾಜ್ಯಪಾಲರ ಭಾವಚಿತ್ರವನ್ನು ಸುಟ್ಟು ಹಾಕಿದ್ರು. ನಾನು ಯಾಕೆ ಈ ಪತ್ರಿಕಾಗೋಷ್ಠಿಯಲ್ಲಿ ತುಂಬ ನೊಂದು ಹೇಳ್ತಾ ಇದ್ದೀನಿ ಅಂದರೆ, ರಾಜ್ಯಪಾಲರ ಹುದ್ದೆಗೆ ಬಹಳ ಗೌರವ ಇದೆ ಇಡೀ ದೇಶದಲ್ಲಿ. ಕಾನೂನು ಇದೆ ಜೊತೆಗೆ. ರಾಜ್ಯಪಾಲರು ತಪ್ಪು ಮಾಡಿದ್ರೆ ಆ ತಪ್ಪಿಗೆ ಯಾವ ರೀತಿ ಸರಿಪಡಿಸಬೇಕು ಅನ್ನೋದು ಅದು ಕೂಡ ಸಂವಿಧಾನದಲ್ಲಿ ತುಂಬಾ ಸ್ಪಷ್ಟವಾಗಿದೆ. ತುಂಬಾ ನೊಂದು ಹೇಳ್ತಾ ಇದ್ದೀನಿ ನಾನು ಈ ಮಾತನ್ನ. ಯಾಕೆ ಅಂತಂದ್ರೆ, ರಾಜ್ಯಪಾಲರನ್ನ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಕಾರ್ಯಕರ್ತ ಅನ್ನಂತ ರೂಪದಲ್ಲಿ ಬಿಂಬಿಸ್ತಾ ಇದ್ದಾರೆ. ಇದು ಸೂಕ್ತ ಅಲ್ಲ. ಕೊನೆ ಎಲ್ಲಿ ತನಕ ಬಂತು? ಮಾನ್ಯ ಪರಮೇಶ್ವರ್ ಅವರೇ ಗೃಹ ಮಂತ್ರಿಗಳು ಹೇಳ್ತಾ ಇದ್ದಾರೆ, ನಿಜ ಲೋಕಾಯುಕ್ತದ ಬಂದಂತ ಯಾವುದೇ ಕಡತ ರಾಜ್ಯಪಾಲರ ಹತ್ರ ಇಲ್ಲ. ಇದು ನೀವು ಸರ್ಕಾರವಾಗಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರು ಇದನ್ನು ನೋಡದೇನೆ ನೀವು ಮೆರವಣಿಗೆ, ಧರಣಿ, ಚಪ್ಪಲಿಯಿಂದ ಹೊಡೆಯೋದು ಎಷ್ಟರ ಮಟ್ಟಿಗೆ ಸರಿ? ಇದು